ಜಾಗತಿಕವಾಗಿ ಮಾರ್ಚ್ 12ರಂದು ಮೂತ್ರಪಿಂಡ ದಿನ ಆಚರಿಸಲಾಗ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ನಗರದ ಇಂಡಿಯನ್ ಆಸ್ಪತ್ರೆಯಲ್ಲಿ ಮಾರ್ಚ್ 13 ಮತ್ತು 14ರಂದು ಮೂತ್ರಪಿಂಡ ತಪಾಸಣೆಯನ್ನ ರಿಯಾಯಿತಿ ದರದಲ್ಲಿ ನೀಡಲಾಗ್ತಾ ಇದೆ ಎಂದು ಆಸ್ಪತ್ರೆಯ ಹಿರಿಯ ಸಲಹೆಗಾರ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಮೂತ್ರಪಿಂಡ ಕಸಿ ತಜ್ಞ ಡಾಕ್ಟರ್ ಪ್ರದೀಪ್ ಕಜ್ಜೆ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂತ್ರಪಿಂಡ ಕಾಯಿಲೆ ಉಲ್ಬಣ ಅವಸ್ಥೆ ತಲುಪುವವರೆಗೆ ಯಾವುದೇ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಕಾಯಿಲೆ ಶುರುವಾದ ಬಳಿಕ ಅದನ್ನ ಮರಳಿ ಸಹಜ ಸ್ಥಿತಿಗೆ ತರುವಂತದ್ದು ಕಷ್ಟ. ಹಾಗಾಗಿ ಕಿಡ್ನಿ ಸಮಸ್ಯೆ ಬಾರದಂತೆ ಎಚ್ಚರ ವಹಿಸಬೇಕಾಗಿದೆ. ಇಂಡಿಯನ್ ಆಸ್ಪತ್ರೆಯಲ್ಲಿ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದಡಿ ಚಿಕಿತ್ಸೆ ಲಭ್ಯ ಇದೆ ಎಂದು ಹೇಳಿದರು. ಇನ್ನು ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಲಿಡ್ವಿನ್ ಡಿಸೋಜಾ ಇದ್ರು. ಇನ್ಕ್ಲೂಡ್ ಮಾಡಿದ್ದಾರೆ ಈ ಸಲ ವರ್ಲ್ಡ್ ಕಿಡ್ನಿ ಡೇ. ಸೊ ಈ ಒಂದು ಪಾಯಿಂಟ್ ನಾನು ಹೈಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಕೇರ್ಫುಲ್ ಆಗಿರಬೇಕು. ಎಲ್ಲ ಫೇಸ್ ಕ್ರೀಮ್ಗಳನ್ನ ಆದಷ್ಟು ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇದೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಹೇಳಿದೆ. ಈಗ ನಾನು ಮುಂಚೆ ಹೇಳಿದಂಗೆ ಶುಗರು, BP ಇದು ಎರಡು ಮೋಸ್ಟ್ ಕಾಮನ್ ರೀಸನ್ ಕಿಡ್ನಿ ಪ್ರಾಬ್ಲಮ್ ಆಗಲಿಕ್ಕೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಸಿಂಪ್ಟಮ್ ಗೊತ್ತಾಗೋದಿಲ್ಲ, ಚೆಕ್ ಮಾಡಿದರೆ ಮಾತ್ರ ಗೊತ್ತಾಗೋದು. ಸೊ ಹೇಗೆ ಎಂತ ಮಾಡಬೇಕು ನಾವು? ಶುಗರ್ ಈಗ ಕಿಡ್ನಿ ತೊಂದರೆ ಇದೆಯಾ ಅಂತ ಗೊತ್ತಾಗ್ಲಿಕ್ಕೆ ಯಾರು ನೋಡಬೇಕು? ಈ ಎರಡು ಪ್ರಶ್ನೆಗಳು. ಯಾರು ಟೆಸ್ಟ್ ಮಾಡಿಸ್ಬೇಕು? ಎಲ್ಲರೂ ಮಾಡ್ಬೇಕಾ ಹೋಗಿ? ಹಂಗಾರೆ ಇಡೀ ನಾವೆಲ್ಲರೂ ಒಂದು 10 ವರ್ಷದ ಹುಡುಗನು ಹೋಗಿ ಕಿಡ್ನಿ ಚೆಕಪ್ ಮಾಡಬೇಕಾ? ಬೇಕಾಗಿಲ್ಲ. ಬಟ್ ಎಲ್ಲರೂ ಕೇರ್ಫುಲ್ ಆಗಿರಬೇಕು. ಬಟ್ ಹೈ ರಿಸ್ಕ್ ಪೀಪಲ್ ಎಲ್ಲರೂ ಕಿಡ್ನಿ ಚೆಕಪ್ ಮಾಡಬೇಕು. ಸೊ ಯಾರೆಲ್ಲ ಅದು ಚೆಕಪ್ ಮಾಡಬೇಕು ಅಂದರೆ, ಮುಂಚೆ ಶುಗರ್ ಇರುವಂಥವ್ರು, BP ಇರುವಂಥವ್ರು, ಕಿಡ್ನಿಲಿ ಕಲ್ಲಿದ್ದಂಥವ್ರು, ಫ್ಯಾಮಿಲಿಲಿ ಯಾರಿಗಾರು ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಅವರು ಚೆಕಪ್ ಮಾಡಿಸ್ಬೇಕು. ಫ್ಯಾಮಿಲಿಲಿ ಯಾರಿಗಾರು ಕಿಡ್ನಿ ಪ್ರಾಬ್ಲಮ್ ಇದ್ದರೆ, ಶುಗರ್ ಇದ್ದರೆ, ಅವರಿಗೆ ಪೇಷಂಟ್ಗೆ BP ಇದ್ದರೆ, ಈ ಥರ ಇದ್ದವರು ಕಿಡ್ನಿ ಚೆಕಪ್ ಮಾಡಬೇಕು. ಸೊ ಏನು ಟೆಸ್ಟ್ ಮಾಡಬೇಕು? ಸ್ಟಾರ್ಟಿಂಗ್ ಆಗಿ ಸಿಂಪಲ್ ಆಗಿ ಬ್ಲಡ್ ಟೆಸ್ಟಲ್ಲಿ ಒಂದು ಸೀರಮ್ ಕ್ರಿಯಾಟಿನಿನ್ ಅಂತ, ಮೂತ್ರ ಟೆಸ್ಟ್ ಮಾಡಬೇಕು. ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆಗ್ತಿದೆಯಾ, ರಕ್ತ ಏನಾರು ಹೋಗ್ತಿದೆಯಾ, ಇದನ್ನು ಚೆಕಪ್ ಮಾಡಬೇಕಾಗ್ತದೆ. ಮತ್ತು ಬೇಕಾಗಿ ಬಂದರೆ ಕೆಲವು ಸ್ಪೆಷಲ್ ಸಿನಾರಿಯೋದಲ್ಲಿ ಕಿಡ್ನಿದು ಸ್ಕ್ಯಾನಿಂಗ್ ಮಾಡಬೇಕಾಗಿ ಬರ್ತದೆ. ಮತ್ತು ಇನ್ನು ಮಿಕ್ಕಿದೆಲ್ಲ ಮತ್ತೆ ನಾವು ಈ ಬೇಸಿಕ್ ಟೆಸ್ಟ್, ಬ್ಲಡ್, ಯೂರಿನ್, ಒಂದು ಕ್ರಿಯಾಟಿನ್ ಯೂರಿನ್ ಟೆಸ್ಟ್ ಮಾಡಿದರೆ ನಮಗೆ ಕಿಡ್ನಿ ಸಮಸ್ಯೆ ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ. ಮತ್ತೆ ನಾವು ಫರ್ದರ್ ಟೆಸ್ಟ್ ಬೇಕಾ ಬೇಡವಾ ಅಂತ ಡಿಸಿಷನ್ ತಗೊಳ್ಬೋದು. ಸೊ ಈ ಬೇಸಿಕ್ ಟೆಸ್ಟ್ ಈಗ ಎಷ್ಟು ಸಮಯಕ್ಕೊಂದ್ಸಲಿ ಮಾಡಬೇಕು? ಶುಗರ್, BP ಇರೋರು ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆ ಚೆಕಪ್ ಮಾಡಿಸ್ಬೇಕಾಗ್ತದೆ. ಒಂದು ವರ್ಷದಲ್ಲಿ ಒಂದ್ಸಲಿ ಚೆಕಪ್ ಮಾಡಿ ತೊಂದರೆ ಉಂಟಾ ಇಲ್ವಾ ನೋಡ್ಬೇಕಾಗ್ತದೆ. ನನಗೆ ಎಷ್ಟು ಜನ ಏನು ಹೇಳೋದು, ಇಲ್ಲ ನಾನು ಚೆನ್ನಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ. ಅದು ಡೆಫಿನೆಟ್ಲಿ 80% ಆಫ್ ದಿ ಜನಕ್ಕೆ ಅವರಿಗೆ ತೊಂದರೆ ಇರೋದು ಗೊತ್ತಾಗಲ್ಲ. ನಾವು ಟೆಸ್ಟ್ ಮಾಡಿದರೆ ಮಾತ್ರ ಗೊತ್ತಾಗೋದು. ಸಿನ್ಸಿಯರ್ ಆಗಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ ಉಂಟಾ ಇಲ್ವೋ ನೋಡಬೇಕು. ಆಯಿತು, ಈಗ ನಾನು ಟೆಸ್ಟ್ ಮಾಡಿದೆ, ನನಗೆ ತೊಂದರೆ ಇಲ್ಲ ಅಂತ ಬಂದಿದೆ. ಸೊ ಹಾಗೆ ನಾನು ಕೇರ್ಲೆಸ್ ಆಗಿರ್ಬೋದಾ? ಇಲ್ಲ. ಈಗ ಶುಗರ್ ಉಂಟು, BP ಉಂಟು, ಕರೆಕ್ಟಾಗಿ ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಹೋಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕಾಗ್ತದೆ. ಶುಗರು ರೆಗ್ಯುಲರ್ ಆಗಿ ಕರೆಕ್ಟಾಗಿ ಶುಗರ್ದು ಮೆಡಿಸಿನ್ ತಗೊಳ್ಬೇಕಾಗ್ತದೆ. ಟ್ಯಾಬ್ಲೆಟ್ ಇರ್ಬೋದು, ಇನ್ಸುಲಿನ್ ಇರೋರು. ಎಷ್ಟೊಂದು ಜನ ಪೇಷಂಟ್ಗಳು ನನ್ನ ಹತ್ರ ಬಂದು ಕೇಳ್ತಾರೆ, ಸರ್ ನಾನು ಶುಗರ್ಗೆ ಟ್ಯಾಬ್ಲೆಟ್ ತಗೊಳ್ತಿದ್ದೀನಿ, ಇನ್ಸುಲಿನ್ ತಗೊಳ್ತೀನಿ, ಸುಮಾರು ವರ್ಷದಿಂದ ತಗೊಳ್ತಿದ್ದೀನಿ ಸರ್, 20-30 ವರ್ಷದಿಂದ ತಗೊಳ್ತಾ ಇದ್ದೀನಿ, ನನ್ನ ಕಿಡ್ನಿ ಅದರಿಂದ ಡ್ಯಾಮೇಜ್ ಆಗಲ್ವಾ ಅಂತ. ಎಷ್ಟೊಂದು ಶುಗರ್ ಫಸ್ಟ್ ಸಲ ಗೊತ್ತಾಗಿರ್ತದೆ, ನಾವು ಮೆಡಿಸಿನ್ ಹೇಳುವಾಗ ಹೆದರ್ಕೊಂಡ್ಬಿಡ್ತಾರೆ, ಶುಗರ್ ಟ್ಯಾಬ್ಲೆಟ್ ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ. ಅದು ತಪ್ಪು, ಒಂದು ದೊಡ್ಡ ಮಿತ್ ಅದು. ಯಾವ ಶುಗರ್ ಟ್ಯಾಬ್ಲೆಟ್ ಅಲ್ಲೂ ಅಥವಾ ಇನ್ಸುಲಿಂದ ಕಿಡ್ನಿ ತೊಂದರೆ ಆಗೋದಿಲ್ಲ. ಕಿಡ್ನಿ ಶುಗರ್ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂದ್ರೆ ಮಾತ್ರ ಕಿಡ್ನಿ ತೊಂದರೆ ಬರೋದು. ಯಾವ ಮೆಡಿಸಿನ್ ಆ ಶುಗರ್, BP ಟ್ಯಾಬ್ಲೆಟ್ ಇಂದ ಕಿಡ್ನಿ ತೊಂದರೆ ಬರೋದಿಲ್ಲ. ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂದ್ರೆ ಕಿಡ್ನಿ ತೊಂದರೆ ಬರ್ತದೆ. ಸೊ ಕರೆಕ್ಟಾಗಿ ಪ್ರಾಂಪ್ಟ್ ಆಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿ ಅವ್ರು ಎಂತ ಹೇಳಿದಾರೆ ಆ ಮೆಡಿಕೇಶನ್ ತಗೊಂಡ್ರೆ ಕಿಡ್ನಿ ತೊಂದರೆ ಬರುವ ಚಾನ್ಸಸ್ ಕಮ್ಮಿ ಆಗ್ತದೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಪ್ರಿವೆಂಟ್ ಕಿಡ್ನಿ ಪ್ರಾಬ್ಲಮ್. ಒನ್ಸ್ ಇನ್ ಎ ಇಯರ್ ಚೆಕಪ್ ಮಾಡಬೇಕಾಗಿ ಬರ್ತದೆ. ಮತ್ತು ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಅವ್ರು ಎಂತ ಮಾಡಬೇಕು? ಅವರು ಕರೆಕ್ಟಾಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು, BP ಕಂಟ್ರೋಲ್ ಇಟ್ಕೊಳ್ಬೇಕು, ಮತ್ತೆ ಡಾಕ್ಟರ್ ಕೊಟ್ಟ ಕೆಲವು ಮೆಡಿಕೇಶನ್ ಇರ್ತದೆ ಅದನ್ನ